1975 ಫೆಬ್ರವರಿ 4 ಅಂದು ಚೀನಾದ ಹೈಚಿಂಗ್ ನಗರದಲ್ಲಿ ಭಾರೀ ಭೂಕಂಪ ಸಂಭವಿಸಿತ್ತು. ಆದರೆ ಇದು ಸಂಭವಿಸುವುದಕ್ಕೂ ಮುಂಚೆಯೇ ಅಲ್ಲಿನ ಸರ್ಕಾರ ಮುನ್ನೆಚ್ಚರಿಕೆಯಾಗಿ ಈ ಪ್ರಾಂತ್ಯದ 95% ಜನರನ್ನು ಸ್ಥಳಾಂತರ ಮಾಡಿತ್ತು. ಈ ಘಟನೆ ಇದುವರೆಗೂ ಪ್ರಪಂಚದ ಇತಿಹಾಸದಲ್ಲಿ ಕರಾರುವಕ್ಕಾದ ಪ್ರಕೃತಿ ವಿಕೋಪದ ಮುನ್ಸೂಚನೆಗೆ ಉದಾಹರಣೆಯಾಗಿ ದಾಖಲಾಗಿದೆ. ಆದರೆ ಇದು ಸಾಧ್ಯವಾಗಿದ್ದು ಮನುಷ್ಯನ ವಿಜ್ಞಾನ ತಂತ್ರಜ್ಞಾನದ ಸಹಾಯದಿಂದಲ್ಲ, ಬದಲಾಗಿ ಈ ಪ್ರದೇಶದಲ್ಲಿನ ಪ್ರಾಣಿ ಪಕ್ಷಿಗಳು ನೀಡಿದ ಸುಳಿವಿನಿಂದ. ಅದು ಈ ಭೂಕಂಪ ಸಂಭವಿಸುವುದಕ್ಕೂ ಒಂದು ದಿನ ಮುನ್ನ ಈ ಪ್ರದೇಶದ ಪ್ರಾಣಿ ಪಕ್ಷಿಗಳು ಅಸಹಜವಾಗಿ ವರ್ತಿಸತೊಡಗಿದ್ದವು. ಸಾಕು ಬೆಕ್ಕುಗಳು ಮನೆ ಬಿಟ್ಟು ದೂರ ಓಡತೊಡಗಿದ್ದವು. ಗುಹೆಯಲ್ಲೂ ನೆಲದ ಅಡಿಯಲ್ಲೂ ಬೆಚ್ಚಗಿದ್ದ ಸರ್ಪಗಳು ಭಾರೀ ಸಂಖ್ಯೆಯಲ್ಲಿ ಹೊರ ಬಂದಿದ್ದವು. ನಾಯಿಗಳು ಕೂಡ ಗಾಬರಿಯಿಂದ ಕೂಗುತ್ತಾ ಓಡತೊಡಗಿದ್ದವು. ನೀರಿನಲ್ಲಿದ್ದ ಬಾತುಕೋಳಿಗಳು ನಿರಂತರವಾಗಿ ಗಾಳಿಯಲ್ಲಿ ಹಾರಬೇಕೆನ್ನುವ ಪ್ರಯತ್ನದಲ್ಲಿದ್ದವು. ಸಾಕು ಕೋಳಿಗಳು ಮನೆಯ ಗೂಡನ್ನು ಸೇರಲು ಹಿಂಜರಿಯತೊಡಗಿದ್ದವು. ಹೀಗೆ ವಿಚಿತ್ರವಾಗಿ ವರ್ತಿಸುತ್ತಿದ್ದ ಅಲ್ಲಿನ ಪ್ರಾಣಿಗಳ ಈ ವರ್ತನೆ ಅಲ್ಲಿಯ ಜನಗಳಿಗೆ ಸೋಜಿಗವೆನಿಸಿತ್ತು. ಆ ನಂತರ ಈ ವಿದ್ಯಮಾನದ ಮಾಹಿತಿ ಅಲ್ಲಿನ ಸ್ಥಳೀಯ ಸರ್ಕಾರದ ಗಮನಕ್ಕೂ ಬಂತು. ಆಗ ಅಲ್ಲಿಯ ಸರ್ಕಾರ ಅದನ್ನು ನಿರ್ಲಕ್ಷಿಸದೆ ತುರ್ತಾಗಿ ತಜ್ಞರ ವಿಜ್ಞಾನಿಗಳ ಬಳಿ ಇದರ ಕುರಿತಾಗಿ ಚರ್ಚಿಸಿತು. ಆಗ ಬಂದ ಒಕ್ಕೂರಲಿನ ಅಭಿಪ್ರಾಯದಂತೆ ಇದು ಯಾವುದೋ ಪ್ರಕೃತಿ ವಿಕೋಪದ ಮುನ್ಸೂಚನೆಯಾಗಿರಬಹುದು ಎಂದು ಊಹಿಸಲಾಯಿತು. ಆನಂತರ ಅಲ್ಲಿನ ಸರ್ಕಾರ ತಡ ಮಾಡದೆ ಸಹಸ್ರಾರು ಜನರನ್ನ ಹೈಚಿಂಗ್ ನಗರದಿಂದ ಸ್ಥಳಾಂತರಗೊಳಿಸಿತು. ಇದಾಗಿ ಕೆಲವು ಗಂಟೆಗಳಲ್ಲಿಯೇ ಅಲ್ಲಿನ ಸರ್ಕಾರ ಊಹಿಸಿದಂತೆ ಭಾರೀ ಭೂಕಂಪವೇ ಅಲ್ಲಿ ಸಂಭವಿಸಿತ್ತು. ಇದರಿಂದ ಅಲ್ಲಿದ್ದ ನೂರಾರು ಕಟ್ಟಡಗಳು, ಮನೆಗಳು ನೆಲಸಮವಾಗಿದ್ದವು. ಹೀಗೆ ಆ ಪ್ರಾಂತ್ಯ ಭಾರೀ ಪ್ರಕೃತಿ ವಿಕೋಪಕ್ಕೆ ತುತ್ತಾದರೂ ಆ ಸರ್ಕಾರದ ಸರಿಯಾದ ಮುನ್ನೆಚ್ಚರಿಕೆಯಿಂದ ಈ ಭೂಕಂಪಕ್ಕೆ ಬಲಿಯಾಗಬಹುದಾಗಿದ್ದ ಹೈಚಿಂಗ್ ನಗರದ 90% ಜನ ಪ್ರಾಣ ಉಳಿಸಿಕೊಂಡಿದ್ದರು. ಇದೇ ರೀತಿ 2004ರಲ್ಲಿ ಇಂಡೋನೇಷಿಯಾ ಸೇರಿದಂತೆ ದಕ್ಷಿಣ ಏಷಿಯಾದಲ್ಲಿ ಬಂದ ಸುನಾಮಿ ಎಲ್ಲರಿಗೂ ತಿಳಿದಿದೆ. ಆದರೆ ಇಲ್ಲಿ ಲಕ್ಷಾಂತರ ಜನರು ಜೀವ ಕಳೆದುಕೊಂಡಿದ್ದರು. ಆಗಲೂ ಕೂಡ ಈ ಸುನಾಮಿ ಬರುವುದಕ್ಕೂ ಕೆಲ ಸಮಯದ ಮುಂಚೆ ಕೆಲವು ಪ್ರಾಣಿ ಪಕ್ಷಿಗಳು ಅಸಹಜವಾಗಿ ವರ್ತಿಸಿದ್ದವು. ಕಾಡಿನ ಆನೆಗಳು ಎತ್ತರ ಪ್ರದೇಶಕ್ಕೆ ಹೋಗಿ ನಿಂತಿದ್ದವು. ಹಲವಾರು ರೀತಿಯ ಪಕ್ಷಿಗಳು ನೆಲದ ಮೇಲೆ ಕಾಲಿಡದೆ ಆಕಾಶದಲ್ಲಿಯೇ ಅತ್ಯಂದಿತ್ತ ಹಾರಾಡಿದ್ದವು. ಕಾಡುಗಳಲ್ಲಿನ ಇತರ ಕೆಲವು ಮೃಗಗಳು ಕೂಡ ಬೆಟ್ಟ ಗುಡ್ಡಗಳನ್ನ ಏರಿ ಕುಳಿತಿದ್ದವು. ಇನ್ನು ಸಮುದ್ರ ತೀರದಲ್ಲಿ ಅಲಿಯುತ್ತಿದ್ದ ನಾಯಿಗಳೆಲ್ಲ ಸಮುದ್ರ ತೀರದಿಂದ ದೂರ ಓಡಿ ಹೋಗಿದ್ದವು. ಇಷ್ಟಲ್ಲದೆ ಸಾಕು ನಾಯಿಗಳು ತಮ್ಮ ಮಾಲೀಕರನ್ನ ಕಡಲ ತೀರದ ಕಡೆಗೆ ಹೋಗದಂತೆ ತಡೆಯುವ ಪ್ರಯತ್ನ ಮಾಡಿದ್ದವು. ಅಲ್ಲದೆ ಈ ಪ್ರದೇಶದಲ್ಲಿದ್ದ ಕೆಲವು ವನ್ಯಜೀವಿ ಪಾರ್ಕ್ಗಳಲ್ಲಿದ್ದ ಮನುಷ್ಯರು ಈ ಸುನಾಮಿಗೆ ಬಲಿಯಾಗಿದ್ದರು. ಆದರೆ ಇಲ್ಲಿದ್ದ ಪ್ರಾಣಿಗಳಲ್ಲಿ ಕೆಲವು ಪ್ರಾಣಿಗಳು ತಮ್ಮೆಲ್ಲ ಶಕ್ತಿ ಯುಕ್ತಿ ಬಳಸಿ ಈ ಪಾರ್ಕ್ಗಳಿಂದ ತಪ್ಪಿಸಿಕೊಂಡು ದೂರ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದವು. ಹೀಗೆ ಅಂದಿನ ಸುನಾಮಿಯಲ್ಲಿ ಈ ಪ್ರಾಣಿಗಳೆಲ್ಲ ಸುನಾಮಿಯ ಮುನ್ಸೂಚನೆಯನ್ನ ಅದು ಹೇಗೂ ಗ್ರಹಿಸಿ ತಮ್ಮ ಪ್ರಾಣ ಉಳಿಸಿಕೊಂಡಿದ್ದವು. ಆದರೆ ಇಲ್ಲಿ ಪ್ರಾಣಿಗಳ ಈ ಅಸಹಜ ವರ್ತನೆಯನ್ನ ಯಾರೂ ಗಂಭೀರವಾಗಿ ಪರಿಗಣಿಸದ ಕಾರಣಕ್ಕೋ ಅಥವಾ ಸಮಯದ ಅಭಾವದ ಕಾರಣಕ್ಕೋ 1975ರ ಚೀನಾದ ಭೂಕಂಪದ ಮುನ್ನ ತೆಗೆದುಕೊಳ್ಳಲಾದ ಮುನ್ನೆಚ್ಚರಿಕೆಗಳನ್ನ ಇಲ್ಲಿ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲವೇನೋ. ಇರಲಿ, ಇಲ್ಲಿ ಅದು ಏನೇ ಇರಬಹುದು. ಆದರೆ ಈ ಘಟನೆಗಳಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ, ಚಿಂತನೆ ಮಾಡಬೇಕಾದ ವಿಷಯವೆಂದರೆ ಅದು ಪ್ರಾಣಿ ಪಕ್ಷಿಗಳಿಗಿರುವ ಈ ಪ್ರಕೃತಿಯ ಕುರಿತಾದ ಸೂಕ್ಷ್ಮ ಸಂವೇದನೆಯ ಶಕ್ತಿಯ ಕುರಿತು. ಇಲ್ಲಿ ಈ ಚೀನಾ ಭೂಕಂಪ ಹಾಗೂ ದಕ್ಷಿಣ ಏಷಿಯಾದ ಸುನಾಮಿಯ ಮುನ್ನದ ಪ್ರಾಣಿ ಪಕ್ಷಿಗಳ ಅಸಹಜ ವರ್ತನೆ ಕೇವಲ 2 ಉದಾಹರಣೆಗಳಷ್ಟೇ. ಆದರೆ ಇಂತಹದೇ ಅನೇಕ ಉದಾಹರಣೆಗಳು ಪ್ರಪಂಚದ ವಿವಿಧ ಭಾಗಗಳಲ್ಲಿಯೂ ಕಂಡು ಬಂದಿವೆ. ಇಲ್ಲಿ ನಮಗೆ ಪ್ರಾಣಿ ಪಕ್ಷಿಗಳಲ್ಲಿರುವ ಈ ವಿಶೇಷ ಸಂವೇದನಾ ಶಕ್ತಿ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಮಾತ್ರ ಎದ್ದು ಕಾಣುತ್ತದೆ. ಆದರೆ ಮನುಷ್ಯನಿಗೆ ಹೋಲಿಸಿದರೆ ಇವುಗಳ ನಿತ್ಯ ಜೀವನದಲ್ಲಿಯೂ ಅತೀಂದ್ರಿಯ ನಡವಳಿಕೆ ಹಾಸುಹೊಕ್ಕಾಗಿದೆ ಎನ್ನುವುದನ್ನು ನಾವು ಗಮನಿಸುವುದಿಲ್ಲ. ಗಮನಿಸಿದರೂ ಅವುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಇವುಗಳ ಜೀವನದ ಒಂದೊಂದೇ ಹಂತವನ್ನು ಗಮನಿಸುತ್ತಾ ಹೋದರೆ ಇವುಗಳು ಜನಿಸಿ ದೈಹಿಕವಾಗಿ ಒಂದು ಹಂತಕ್ಕೆ ಬರುವವರೆಗೆ ಮಾತ್ರ ಹೆತ್ತವರ ಮೇಲೆ ನಿರ್ಭರ. ಆನಂತರ ಇವುಗಳು ತಮ್ಮ ಜೀವನ ನಡೆಸುವುದಕ್ಕೆ ಬೇಕಾದ ಎಲ್ಲ ವಿಷಯದಲ್ಲಿಯೂ ಸ್ವಯಂ ಶಕ್ತಿಯಿಂದಲೇ ನಿಪುಣತೆ ಪಡೆಯುತ್ತವೆ.
ಇವುಗಳು ಸಾಮಾನ್ಯ ಅನಾರೋಗ್ಯಕ್ಕೆ ತುತ್ತಾದಾಗ ಅದನ್ನು ಗುಣಪಡಿಸಿಕೊಳ್ಳುವ ಕಲೆ ಇವುಗಳಿಗೆ ಸಹಜವಾಗಿಯೇ ಸಿದ್ಧಿಸಿರುತ್ತದೆ. ಇನ್ನು ಇವು ಸಂತಾನಾಭಿವೃದ್ಧಿಯ ಸಂತಾನ ಪೋಷಣೆ ಮಾಡುವ ರೀತಿಯನ್ನ ನೋಡಿದರೆ ಇವುಗಳು ಇದಕ್ಕೆ ಅವಶ್ಯಕವಿರುವ ಎಲ್ಲ ಮುನ್ನೆಚ್ಚರಿಕೆಗಳನ್ನು ಯಾವ ತರಬೇತಿ ಮಾರ್ಗದರ್ಶನ ಇಲ್ಲದೆ ಬಹಳ ನಿಪುಣತೆಯಿಂದ ಯಾರ ಸಹಾಯವಿಲ್ಲದೆ ನಿಭಾಯಿಸುತ್ತವೆ. ಆದರೆ ಮಾನವ ಇತರ ಪ್ರಾಣಿಗಳಿಗಿಂತ ಅತ್ಯಂತ ಹೆಚ್ಚು ಬುದ್ಧಿಶಕ್ತಿ ಹೊಂದಿದ್ದರೂ ಪ್ರಕೃತಿಯ ಸೂಕ್ಷ್ಮವಾದ ಬದಲಾವಣೆಗಳನ್ನು ಗ್ರಹಿಸುವುದು ಒತ್ತಟ್ಟಿಗಿರಲಿ, ಸಹಜ ಜೀವನಕ್ಕೂ ಈತನಿಗೆ ಇನ್ನೊಬ್ಬರ ಸಹಾಯ ಮಾರ್ಗದರ್ಶನ ಬೇಕು. ಇತರ ಜೀವಿಗಳಂತೆ ಈತನಲ್ಲಿ ಸ್ವಯಂ ಪರಿಣಿತಿ ಕಂಡುಬರದು. ಇದು ಏಕೆ? ಪ್ರಕೃತಿ ಏನಾದರೂ ಇತರ ಜೀವಿಗಳಿಗೆ ವಿಶೇಷ ಸೆನ್ಸಾರ್ ಏನಾದರೂ ನೀಡಿರಬಹುದೇ? ಇಲ್ಲ. ಮನುಷ್ಯನಂತೆಯೇ ಅವುಗಳಿಗೂ ಸಹಜ ದೇಹವೇ ಇದೆ. ಆದರೂ ಅವುಗಳಲ್ಲಿರುವ ಈ ಸೂಕ್ಷ್ಮ ಸಂವೇದನೆ ಸ್ವಯಂ ಪ್ರಬುದ್ಧತೆಯ ಗುಟ್ಟೇನು? ಇದರ ಉತ್ತರ ಬಹಳ ಸರಳ. ಇದನ್ನು ವಿಜ್ಞಾನವೂ ಕೂಡ ಹೇಳುತ್ತದೆ. ಅದು ಇವುಗಳು ತಮ್ಮ ಜೀವನವನ್ನ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಸಾಗಿಸುತ್ತಾ ಆತ್ಮ ಸಹಜ ಬುದ್ಧಿಯಿಂದ ಬದುಕುತ್ತಿರುವುದೇ ಆಗಿದೆ. ಈ ಒಂದು ಕಾರಣಕ್ಕೆ ಇವುಗಳಿಗೆ ಪ್ರಕೃತಿಯ ನಿಗೂಢ ಸಂವೇದನೆಗಳನ್ನು ಸೂಕ್ಷ್ಮವಾಗಿ ಗ್ರಹಿಸುವ ಸಾಮರ್ಥ್ಯ ಸದಾ ಜಾಗೃತವಾಗಿರುತ್ತದೆ. ಆದರೆ ಮನುಷ್ಯನಲ್ಲಿ ಮಾತ್ರ ಈ ಸಾಮರ್ಥ್ಯ ಗಾಢವಾದ ನಿದ್ರೆಗೆ ಜಾರಿರುತ್ತದೆ. ಇದಕ್ಕೆ ಕಾರಣ ಮನುಷ್ಯರಾದ ನಾವು ಬುದ್ಧಿ, ವಿಜ್ಞಾನ, ಸುಧಾರಣೆ, ಪ್ರಗತಿಯ ಹೆಸರಿನಲ್ಲಿ ಪ್ರಕೃತಿಯಿಂದ ಅತಿ ದೂರ ಸಾಗಿರುವುದು. ಅರ್ಥಾತ್ ನಾವು ಪ್ರಕೃತಿಯ ಭಾಗವಾಗಿರುವ ಬದಲು ಅಹಂಭಾವದಿಂದ ಪ್ರಕೃತಿಯನ್ನು ಮೀರಿದ ಶಕ್ತಿಯಂತೆ ನಡೆದುಕೊಳ್ಳುತ್ತಾ ಪ್ರಕೃತಿಯನ್ನೇ ಬೇಟೆಯಾಡುವ ಮನಸ್ಥಿತಿ ಹೊಂದಿರುವುದು. ಪ್ರಕೃತಿಗೆ ಶರಣಾಗಿ ಬದುಕುವ ಬದಲು ಇದನ್ನು ಆಳುವ ಪ್ರಯತ್ನದಲ್ಲಿ ಮುನ್ನುಗ್ಗುತ್ತಿರುವುದು. ಇದರ ಪರಿಣಾಮವಾಗಿ ನಮ್ಮ ನೈಜತೆ, ಸಹಜತೆಯನ್ನ ಮರೆಯುತ್ತಾ ಹೋಗಿದ್ದೇವೆ. ನಮ್ಮ ಬುದ್ಧಿವಂತಿಕೆಯನ್ನ ನಮ್ಮ ಅಹಂಭಾವದ ದಾಸನಾಗಿಸಿಕೊಂಡು ನಾವು ನಾವೇನಾಗಿರುವೆವೋ, ನಾವು ಯಾವುದರಿಂದ ಅಸ್ತಿತ್ವ ಹೊಂದಿದ್ದೇವೆಯೋ ಅದರ ಕಡೆಗೆ ನಮ್ಮ ಪ್ರಜ್ಞೆಯನ್ನ ಸಂಪೂರ್ಣ ವಿಮುಖವಾಗಿಸಿಕೊಂಡು ಸಾಗುತ್ತಿರುವುದು. ಇದರ ಪರಿಣಾಮವಾಗಿ ನಮ್ಮ ನೈಜತೆ, ಸಹಜತೆಯನ್ನ ಮರೆಯುತ್ತಾ ಹೋಗಿದ್ದೇವೆ. ನಮ್ಮ ಬುದ್ಧಿವಂತಿಕೆಯನ್ನ ನಮ್ಮ ಅಹಂಭಾವದ ದಾಸನಾಗಿಸಿಕೊಂಡು ನಾವು ನಾವೇನಾಗಿರುವೆವೋ, ನಾವು ಯಾವುದರಿಂದಾಗಿ ಅಸ್ತಿತ್ವ ಹೊಂದಿದ್ದೇವೆಯೋ ಅದರ ಕಡೆಗೆ ನಮ್ಮ ಪ್ರಜ್ಞೆಯನ್ನ ಸಂಪೂರ್ಣ ವಿಮುಖವಾಗಿಸಿಕೊಂಡು ಸಾಗುತ್ತಿರುವುದು. ಹೀಗೆ ಈ ಮನುಷ್ಯ ಜೀವಿ ತನ್ನ ಬದುಕು, ಈ ಬದುಕಿಗೊಂದು ಅಸ್ತಿತ್ವ ನೀಡಿದ ಪ್ರಕೃತಿ ಮಾತೆಯ ಶಿಶುವಾಗುವ ಬದಲು ತನ್ನ ಬುದ್ಧಿ, ಅಹಂಕಾರದಿಂದಾಗಿ ಇದರ ಅಪ್ಪನಾಗುವ ಪ್ರಯತ್ನದಲ್ಲಿದ್ದಾನೆ. ಮನುಷ್ಯನ ಈ ಮನೋಭಾವಕ್ಕೆ ಕಾರಣ ಈತನಲ್ಲಿರುವ ಸ್ವಚಿಂತನೆಯ ಸಾಮರ್ಥ್ಯ ಹಾಗೂ ಬುದ್ಧಿ ಸಾಮರ್ಥ್ಯ. ಆದರೆ ಈತ ಈ ಬುದ್ಧಿಯನ್ನ ಉಪಯೋಗಿಸಿಕೊಂಡು ಸಹಜ ಚಿಂತನೆಯ ಮಾರ್ಗದಲ್ಲಿ ಸರಳವಾಗಿ, ನಿರಾಳವಾಗಿ ಸಾಗಿದರೆ ಈ ಸಾಮರ್ಥ್ಯಕ್ಕೆ ತಕ್ಕುದಾದ ಗುರಿಯನ್ನ ತಲುಪಿ ಎಲ್ಲ ವಿಷಯಗಳಲ್ಲೂ ಇತರ ಜೀವಿಗಳಿಗಿಂತ ಶ್ರೇಷ್ಠನಾಗಬಲ್ಲ. ಆದರೆ ಈತ ಸದಾ ರಾಗಾದಿ ದ್ವೇಷಗಳನ್ನ ತುಂಬಿಕೊಂಡ ಅಹಂಭಾವದ ಮೂಟೆಯ ಭಾರವನ್ನ ಹೊತ್ತುಕೊಂಡೇ ತನ್ನ ಪ್ರಜ್ಞೆಯನ್ನ ಈ ಭಾರದಲ್ಲಿ ಬಂಧಿಸಿಕೊಂಡೇ ಸಾಗುತ್ತಾನೆ. ಹಾಗಾಗಿ ಈತನ ಬುದ್ಧಿ, ಚಿಂತನೆಯ ಸಾಮರ್ಥ್ಯ ಈ ಬಂಧನದ ಭಾರವನ್ನ ನಿಭಾಯಿಸುವಲ್ಲಿಯೇ ನಿರತವಾಗಿರುತ್ತದೆ. ಹಾಗಾಗಿ ಮನುಷ್ಯ ಪ್ರಕೃತಿಯೊಂದಿಗೆ ಮುಕ್ತವಾಗಿ ಬೆರೆಯಲಾರದೆ ತನ್ನ ನಾಟಕೀಯ ಬದುಕಿನಿಂದ, ತನ್ನಲ್ಲಿರುವ ಸೃಷ್ಟಿ ಮೂಲದ ಆತ್ಮಪ್ರಜ್ಞೆಯಿಂದ ಬಹುದೂರ ನಿಂತು ಸದಾ ಅಹಂಕಾರದ ಮತ್ತಿನಲ್ಲಿ ತನ್ನೊಳಗಿನ ಸೃಷ್ಟಿ ಶಕ್ತಿಯ ದಿವ್ಯತೆಯ ಅನುಭೂತಿಯಿಂದ ವಂಚಿತನಾಗುತ್ತಾನೆ. ಹಾಗಾಗಿ ಮನುಷ್ಯ ತನ್ನನ್ನು ತಾನು ಎಷ್ಟೇ ಶ್ರೇಷ್ಠನೆಂದು ಭ್ರಮಿಸಿದ್ದರೂ ಕೂಡ ಸೃಷ್ಟಿ, ಪ್ರಕೃತಿ, ಚೇತನಕ್ಕೆ ತಮ್ಮನ್ನು ಅರ್ಪಿಸಿಕೊಂಡು ಬದುಕುವ ಇತರ ಜೀವಿಗಳ ಸಹಜ ಶಕ್ತಿಯ ಎದುರು ಬಹಳ ಕುಬ್ಜನಾಗುತ್ತಾನೆ. ಆದರೆ ಒಂದು ವೇಳೆ ಮನುಷ್ಯ ಈ ಸತ್ಯವನ್ನ ಅರಿತು ಪ್ರಕೃತಿಗೆ ಶರಣಾಗಿ ತನ್ನ ಬುದ್ಧಿ, ಚಿಂತನೆಯನ್ನ ಅಹಂಕಾರ ಪೋಷಿಸುವ ರಾಗಾದಿ ದ್ವೇಷಗಳಿಂದ ಮುಕ್ತಗೊಳಿಸಿ ಸಹಜವಾದರೆ ಆಗ ತನ್ನೊಳಗಿರುವ ಸೃಷ್ಟಿಯ ಮೂಲ ಸತ್ವಕ್ಕೆ ಹತ್ತಿರವಾಗಿ ಸೃಷ್ಟಿ ಸ್ತೋತ್ರವೇ ತಾನಾಗಬಲ್ಲ. ಇದು ಕೇವಲ ಮಾತಲ್ಲ, ನಮ್ಮ ಪರಂಪರೆಯಲ್ಲಿ ಕಂಡುಬರುವ ಯೋಗಿಗಳ, ಋಷಿ, ಅವಧೂತಾದಿಗಳ ಅಲೌಕಿಕ ಶಕ್ತಿಗಳೇ ಇದಕ್ಕೆ ನೈಜ ಉದಾಹರಣೆಗಳು. ಇದೇ ಕಾರಣಕ್ಕಾಗಿಯೇ ನಮ್ಮ ಸನಾತನತೆ ಪ್ರಕೃತಿಗೆ ಪೂರಕವಾದ ಜೀವನ ಮಾರ್ಗವನ್ನ ತೋರಿಸಿರುವುದು. ಹಾಗಾಗಿಯೇ ಇಲ್ಲಿರುವ ಆಚರಣೆ, ನಂಬಿಕೆಗಳು ಪ್ರಕೃತಿಗೆ ಅನುಗುಣವಾಗಿವೆ. ಇದರ ಉದ್ದೇಶ ಮನುಷ್ಯ ಆಂತರಿಕವಾಗಿ, ಬಾಹ್ಯವಾಗಿ ಪ್ರಕೃತಿಯೊಂದಿಗೆ ಬೆರೆತಿರಲಿ ಎನ್ನುವುದೇ ಆಗಿದೆ.
ಹಾಗೆಯೇ ಅರಿಷಡ್ವರ್ಗಗಳ ಮಾಯೆಯಿಂದ ಹೊರಬಂದು ಆತ್ಮ ಸಾಕ್ಷಾತ್ಕಾರವೆಂಬ ಮಾನವನ ಅಂತಿಮ ಗುರಿಯ ಉಪದೇಶ ನೀಡುವ ಸನಾತನತೆ, ಇದನ್ನು ತಲುಪುವ ಮಾರ್ಗ ಆರಂಭವಾಗುವುದು ನಾವು ಅಹಂಭಾವ ಅಹಂಕಾರದ ಭಾರವನ್ನು ತೊರೆದು ಪ್ರಕೃತಿಗೆ ಶರಣಾದ ಸಹಜವಾದ ಬದುಕನ್ನು ಹೊಂದಿದಾಗಲೇ ಎನ್ನುವುದನ್ನು ಪರೋಕ್ಷವಾಗಿ ನಾನಾ ರೀತಿಯಲ್ಲಿ ಹೇಳುತ್ತಾ ಬಂದಿದೆ. ಇದು ಹೇಳುವಂತೆ ಮನುಷ್ಯ ತಾನು ತನ್ನೊಳಗೆ ಸೃಷ್ಟಿಯ ಪರಮೋನ್ನತ ಶಕ್ತಿಯ ಅಂಶವೇ ಆಗಿದ್ದಾನೆ. ಆದರೆ ಈತ ಇದನ್ನು ತಲುಪಲು ತನ್ನೊಳಗೆ ಶೋಧನೆ ಶುದ್ಧೀಕರಣ ಮಾಡಿಕೊಳ್ಳಲೇಬೇಕು. ಆದರೆ ಪಶು ಪಕ್ಷಿಗಳಿಗೆ ಇದರ ಅವಶ್ಯಕತೆ ಇಲ್ಲ. ಅವು ಬದುಕಲು ಹುಟ್ಟಿವೆ. ಹಾಗಾಗಿ ಅವು ಪ್ರಕೃತಿ ಸಹಜವಾಗಿ ಬದುಕಿ ತಮ್ಮ ಬದುಕಿನ ಕರ್ತವ್ಯ ಮುಗಿಸುತ್ತವೆ. ಆದರೆ ಮನುಷ್ಯ ಇಲ್ಲಿ ಕೇವಲ ದೈಹಿಕ ಬದುಕಿಗಾಗಿ ಬರದೆ ಇದಕ್ಕೂ ಮಿಗಿಲಾದ ಸತ್ಯವನ್ನ ತಲುಪಲು ಬಂದಿದ್ದಾನೆ. ಹಾಗಾಗಿ ಮನುಷ್ಯನಾದವನು ಈ ಗುರಿಯನ್ನ ತಲುಪುವ ಮಾರ್ಗವನ್ನ ಹುಡುಕಿಕೊಂಡಾಗಲೇ ತನ್ನ ಜನ್ಮ ಶ್ರೇಷ್ಠ ಎಂದು ಹೇಳುವುದಕ್ಕೆ ಯೋಗ್ಯನಾಗುತ್ತಾನೆ. ಇಲ್ಲವಾದರೆ ಮೇಲ್ನೋಟದಲ್ಲಿ ಇವನು ಮೆರೆದಂತೆ ಕಂಡರೂ ಆಂತರಿಕವಾಗಿ ಇತರ ಜೀವಿಗಳಿಗಿಂತಲೂ ಕನಿಷ್ಠವಾಗಿ ಬಾಳಿ ತನ್ನ ಜನ್ಮ ನಿರರ್ಥಕವಾಗಿಸಿಕೊಳ್ಳುತ್ತಾನೆ.